ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ನಾನು ತಮ್ಮನೇಲಿ ಹಾಕಿರೋ ಹಾಗೆ ಇದೊಂದು ಗ್ಲೂ ಇದ್ದರೆ ಸಾಕು, ನಾವು ದಿನಕ್ಕೆ 8ರಿಂದ 10 ಬ್ಲೌಸ್ ಹೊಲಿಬೋದು. ಅದು ಹೇಗಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ. ಮೊದಲಿಗೆ ನಾವು ಏನು ಕಟ್ ಮಾಡಿರೋವಂಥ ಪೀಸಸ್ಗಳಿರುತ್ತಲ್ವ, ಸೊ ಅದನ್ನು ನಾವು ಈ ರೀತಿಯಾಗಿ ಲೈನಿಂಗ್ ಕ್ಲಾತ್ ಮೇಲೆ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಕ್ಲಾತ್ ಇಟ್ಟು ನೆಕ್ಕನ್ನು ಮೊದಲು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೆಕ್ಕಲ್ಲಿ ನಾವು ಗ್ಲೂ ಹಾಕೋದ್ರಿಂದ ನೆಕ್ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ, ಥಿಕ್ನೆಸ್ ಆಗಿರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕು, ಮೊದಲು ನಾವು ಫ್ರಂಟ್ ನೆಕ್ಕನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಲ್ವ, ಈ ರೀತಿಯಾಗಿ ಫ್ರಂಟ್ ನೆಕ್ಗಳನ್ನ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲೋತನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಟರ್ನ್ ಮಾಡಿ ಇನ್ನೊಂದು ಪ್ರೆಸ್ ಸ್ಟಿಚ್ಚನ್ನ ಹಾಕೊಂಡ್ಬಿಡಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಹೇಗಪ್ಪ ಇದು ದಿನಕ್ಕೆ 8ರಿಂದ 10 ಬ್ಲೌಸ್ ಹೊಲಿಬೋದು ಅಂತ ಇವರು ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮಧ್ಯದಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಈ ರೀತಿಯಾಗಿ ಫ್ರಂಟನ್ನು ಸ್ಟಿಚ್ ಮಾಡಿಕೊಂಡು ಇವೆರಡನ್ನು ತೆಗೆದಿಟ್ಕೊಂಡ್ಬಿಡೋಣ. ಇದ್ರದ್ದು ಇಷ್ಟೇ ಕೆಲಸ ಮುಗೀತು. ನಂತರ ನಾವು ಬ್ಯಾಕ್ ಸೈಡಿಂದು ತೊಗೊಳ್ಳೋಣ. ಸೊ ಬ್ಯಾಕ್ ಸೈಡಿಂದ ತೊಗೊಂಡು ಅದನ್ನು ಕೂಡ ಇದೇ ರೀತಿ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೇಮ್ ಏನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಅದೇ ರೀತಿಯೇ ಇದನ್ನು ಕೂಡ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕೆಳಗಡೆ ಇದಕ್ಕೆ ಅಂದರೆ ಜಾಯಿಂಟ್ ಬರುತ್ತಲ್ವ, ಸೊ ಬೆನ್ಪಟ್ಟಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ನೆಕ್ ಕೂಡ ಸ್ಟಿಚ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡಿ ರೆಡಿ ಮಾಡ್ಕೋಬೇಕು. ಇಲ್ಲೂ ಕೂಡ ಹಾಕೋಬೋದು, ಬಟ್ ಇಲ್ಲಿ ಸ್ವಲ್ಪ ಥಿಕ್ನೆಸ್ ಬರೋದ್ರಿಂದ ಗ್ಲೂ ಅಷ್ಟೊಂದು ಚೆನ್ನಾಗಿ ಕೂರೋದಿಲ್ಲ ಅನ್ನೋ ಕಾರಣಕ್ಕೆ ಬ್ಲೌಸು ರೆಡಿ ಮಾಡೋಕ್ಕಿಂತ ಮುಂಚೆ ನೀವು ಇದಿಷ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಡೈಲಿ ಏನಿಲ್ಲ ಅಂದರೂ 8ರಿಂದ 10 ಬ್ಲೌಸ್ ಆರಾಮವಾಗಿ ಹೊಲಿಬೋದು. ಬಿಗಿನರ್ಸ್ಗಳು ಕೂಡ ತುಂಬ ಈಸಿಯಾಗಿ ಹೊಲಿಬೋದು. ನನಗೆ ಒಂದೇ ಆಗಲ್ಲ, 2 ಬ್ಲೌಸ್ ದಿನಕ್ಕೆ ಹೊಲಿಯೋಕ್ಕಾಗಲ್ಲ ಅಂತಿರಲ್ವ, ಈ ನಾನು ಹೇಳೋ ಟಿಪ್ನ ಯೂಸ್ ಮಾಡಿ ಖಂಡಿತ ನೀವು ಕೂಡ ಸ್ಟಿಚ್ ಮಾಡ್ಬೋದು. ಯಾಕಂದರೆ ಇದನ್ನು ನಾನು ಟ್ರೈ ಮಾಡಿನೇ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೆಕ್ಕನ್ನ ಹಾಗೆ ಬೆನ್ಪಟ್ಟಿನ ಎರಡನ್ನೂ ಕೂಡ ಹೊಳಿಸ್ಕೊಂಡು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ಇಷ್ಟೇ ಕೆಲಸ, ಮತ್ತು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಫ್ರಂಟು ಮತ್ತು ಬ್ಯಾಕು ಎರಡು ಕೂಡ ತೆಗೆದಿಟ್ಕೊಂಡು ಇವಾಗ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಸ್ಲೀವ್ಸ್ ಕೂಡ ನೋಡಿ, ಸ್ಲೀವ್ಸ್ ಕಟ್ ವರ್ಕ್ ಬಂದಿದೆ. ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ಮುಂದಗಡೆ ಮಾತ್ರ ಸ್ಟಿಚ್ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಟರ್ನಿಂಗ್ ಬರೋದಿಲ್ಲ, ಯಾಕಂದರೆ ಇದು ಕಟ್ ವರ್ಕ್ ಬಂದಿದೆ ಅಲ್ವಾ, ಸೊ ಸಿಂಗಲ್ ಸ್ಟಿಚ್ಚಲ್ಲೇ ಇದರದ್ದು ಕಂಪ್ಲೀಟ್ ಆಗುತ್ತೆ. ಹಾಗೆ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ಟೈಲರಿಂಗ್ ವೀಡಿಯೋಸ್ ಇರುತ್ತೆ. ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ಯಾವುದಾದ್ರೂ ವೀಡಿಯೋ ಬೇಕಾಗಿದ್ದರೆ ಮತ್ತು ನನ್ನ ಚಾನಲ್ ಇಲ್ಲದು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲೇನಾದರೂ ಡೌಟ್ ಇದ್ದರೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಟೈಲರಿಂಗ್ ಟಿಪ್ಸ್ಗಳು ಟ್ರಿಕ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಯೂಸ್ ಆಗುತ್ತೆ. ಹಾಗೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಸೊ ನೋಡಿ, ಇವಾಗ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ರೆಡಿ ಆದಮೇಲೆ ಇವಾಗ ಈ ಗ್ಲೂವಿನ ಕೆಲಸ ಇದೆ. ಏನಪ್ಪ ಅಂತಂದರೆ, ನೀಟಾಗಿ ಈ ರೀತಿ ಬಟ್ಟೆನ ಲೈನಿಂಗ್ ಇದನ್ನು ಜೋಡಿಸ್ಕೊಂಡು ಈ ಒಂದು ಗ್ಲೂನ ನಾವು ಎಲ್ಲಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ಏನು ಆರ್ಮೋಲ್ ಶೇಪ್ ಬರುತ್ತಲ್ವ, ಸೊ ಈ ಆರ್ಮೋಲ್ ಶೇಪಲ್ಲಿ ನಾವು ನೀಟಾಗಿ ಗಮ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದು ಫ್ಯಾಬ್ರಿಕ್ ಗ್ಲೂ ಅಂತಲೇ ಬರುತ್ತೆ. ಇದು ನಾರ್ಮಲ್ ಸ್ಟೇಷ್ನರಿಯಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಇದು ಫ್ಯಾಬ್ರಿಕ್ ಗ್ಲೂ ಕೊಡಿ ಅಂದರೆ ಕೊಡ್ತಾರೆ. ಕುಂದನ್ಸ್ಗೆಲ್ಲ ಅಟ್ಯಾಚ್ ಮಾಡೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ಗಮ್ ಹಾಕಿದ ನಂತರ ಇದನ್ನು ನಾವು ನೀಟಾಗಿ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರು. ಎಲ್ಲಾದರೂ ನಿಮ್ಗೊಂದು ಸ್ವಲ್ಪ ಅಂಟಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಂಡು ನೋಡಿ, ಎಲ್ಲೂ ಕೂಡ ಹೊರಗಡೆ ಆ ಬಟ್ಟೆ ಉಬ್ಬಿಲ್ಲ.
ಸ್ಮೂತ್ ಬಟ್ಟೆ ಇದು, ತುಂಬ ಸ್ಮೂತ್ ಬಟ್ಟೆ. ಕೆಲವೊಮ್ಮೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆವಾಗ ಈ ರೀತಿ ಮೆಥಡ್ನ ಯೂಸ್ ಮಾಡಿದ್ರೆ ನಿಮಗೆ ಬಟ್ಟೆ ಜರಿದಾಡೋ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಹೀಗೆ ಮಾಡೋದ್ರಿಂದ ನೀವು ಹೇಗೆ 8-10 ಬ್ಲೌಸ್ ದಿನಕ್ಕೆ ಹೊಲಿತೀರಿ ಅಂತ ಕೇಳ್ಬೋದು. ಅದೇ ನಾನು ಹೇಳ್ತಾ ಇರೋದು. ಹೀಗೆ ಮಾಡೋದ್ರಿಂದ ಅಂದರೆ ನೀವು ದಿನಕ್ಕೆ ಈ ರೀತಿಯಾಗಿ ಒಂದು 8-10 ಬ್ಲೌಸನ್ನ ಮಾಡಿಟ್ಕೋಬೇಕು. ಅಂದರೆ ಕಟ್ ಮಾಡ್ಕೊಂಡಿರ್ತೀವಲ್ವಾ, ಅದನ್ನು ಈ ರೀತಿ ಹೊಲಿದೊಲ್ದು ಈ ರೀತಿ ಗಮ್ ಅಟ್ಯಾಚ್ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಮನೆಯಲ್ಲಿ ಸ್ಟಿಚಿಂಗ್ ಬರದೇ ಇರೋರು, ಏನು ಯಾರೋ ಒಬ್ಬರು ಇದ್ದಾರೆ ನಿಮಗೆ ಮನೆಯಲ್ಲಿ ಖಾಲಿ ಇದ್ದಾರೆ ಅಂತಂದರೆ ಒಂದು ಕೆಲಸ ಮಾಡಿ, ನೀವು ಹೊಲ್ದು ಕೊಟ್ಟಾಗೆ ಅವರಿಗೆ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಡೋಕೆ ಹೇಳಿ. ಆವಾಗ ನಿಮ್ಮದು ಎಲ್ಲ ಕೆಲಸನ ಆಗ್ಬಿಡುತ್ತೆ. ಅಂದರೆ ಯಾಕಂದರೆ ಈ ಸ್ಟಿಚಿಂಗ್ ನಿಮಗೆ ನೆಕ್ ಸ್ಟಿಚಿಂಗು, ಸ್ಲೀವ್ ಸ್ಟಿಚಿಂಗು, ಬ್ಯಾಕ್ ನೆಕ್ ಸ್ಲೀವ್ ಸ್ಟಿಚಿಂಗು ಓನ್ಲಿ 15 ಮಿನಿಟ್ಸಲ್ಲಿ ಆಗುತ್ತೆ. ಓಕೆನಾ? ಓನ್ಲಿ 15 ಮಿನಿಟ್ಸಲ್ಲಿ ನೀವು ನಿಮ್ಗೆ ಯಾರಾದರೂ ಇನ್ನೊಬ್ಬರು ಎಕ್ಸ್ಟ್ರಾ ಜನ ಇದ್ದಾರೆ ಅಂತಂದರೆ ಅವರು ಆವಾಗಲೇ ಗಮ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 15 ಒಂದು ಸ್ಟಿಚ್ ಮಾಡೋಕೆ ಒಂದು 15 ಇಟ್ಕೊಳ್ಳಿ, ಒಂದು ಹಾಫ್ ಆ್ಯನ್ ಒಳಗಡೆನೇ ನಿಮಗೆ ಬ್ಲೌಸ್ ರೆಡಿ ಆಗಿಬಿಡುತ್ತೆ ಅಲ್ವಾ? ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಯಿತು. ಇನ್ನು ಡಾಟ್ ಹಿಡಿಯೋದು, ಸ್ಲೀವ್ ಅಟ್ಯಾಚು, ಫಿಟ್ಟಿಂಗ್ ಆಯಿತು, ಬ್ಲೌಸನ್ನೇ ರೆಡಿ ಆಯಿತು. ಸೊ ಅಲ್ವಾ? ಇಲ್ಲ ನಮ್ಗೆ ಯಾರು ಆ ರೀತಿ ಪಾರ್ಟ್ನರ್ ಇಲ್ಲ, ನಾವೇ ಮಾಡ್ಕೋಬೇಕು ಅಂತಿದ್ರೆ ಅವ್ರಿಗೂ ಕೂಡ ನಾನು ಸೊಲ್ಯೂಷನ್ ಹೇಳ್ತೀನಿ. ಏನಪ್ಪ ಅಂತಂದರೆ, ನೀವು ಒಂದಿನ ಏನು ಮಾಡ್ಕೊಳ್ಳಿ, ಒಂದು 8-10 ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಈ ರೀತಿ ರೆಡಿ ಮಾಡಿ, ನೆಕ್ಗಳನ್ನ ರೆಡಿ ಮಾಡಿಕೊಂಡು ಈ ರೀತಿ ಅಂಟಿಸಿ ಇಟ್ಬಿಡಿ ಒಂದು 8-10 ಬ್ಲೌಸ್ಗಳನ್ನ. ಆದರೆ ನೀವು ಅವತ್ತೇ ಹೊಲ್ಕೋಬೋದು, ಇಲ್ಲಾಂದರೆ ನೀವು ನೆಕ್ಸ್ಟ್ ಡೇನೂ ಹೊಲ್ಕೋಬೋದು. ಇಲ್ಲಪ್ಪ ನಾನು ಅವತ್ತೇ ಸ್ಟಿಚ್ ಮಾಡ್ತೀನಿ ಅಂತಂದರೆ ನೀವು ಅವತ್ತೇ ಈ ರೀತಿ ಗಮ್ ಅಟ್ಯಾಚ್ ಮಾಡಿಕೊಂಡು ಒಂದು 8 ಬ್ಲೌಸು ಪೆಟ ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲೆ ನಂತರ ಡಾಟ್ ಹಿಡಿಯೋದಿರುತ್ತೆ, ಡಾಟ್ ಹಿಡಿದು ಸ್ಲೀವ್ ಅಟ್ಯಾಚು, ಫಿಟ್ಟಿಂಗ್ ಆಯಿತು, ಬ್ಲೌಸೇ ರೆಡಿ ಆಯಿತು ಅಲ್ವಾ? ಸೊ ಇವಿಷ್ಟರಲ್ಲಿ ನಿಮ್ಮದು ಮತ್ತೆ ಎಕ್ಸ್ಟ್ರಾ ಸ್ಟಿಚಿಂಗ್ ಎಲ್ಲ ತಪ್ಪತ್ತೆ, ಟೈಮ್ ಉಳಿಯುತ್ತೆ ಅಲ್ವಾ? ಎಷ್ಟೊಂದು ಟೈಮ್ ಉಳಿಯುತ್ತೆ ಇದರಿಂದ. ಹಾಗೆ ಬಿಗಿನರ್ಸ್ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಬ್ಲೌಸ್ಗಳು ನನಗೆ 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯಾರಿಗಾದ್ರೂ ಪರಿಚಯ ಇದ್ದವರು ಟೈಲರಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಕೇಳ್ತೀನಿ. ನಿಮಗೂ ಹೇಗೆ ಅನ್ನಿಸ್ತು ಈ ವಿಡಿಯೋ? ಯೂಸ್ ಅನ್ನಿಸ್ತಾ, ಒಳ್ಳೇದು ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ ಇದರಲ್ಲಿ ಕ್ವೆಶನ್ಸ್ ಇದ್ದರೆ ಖಂಡಿತ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಈ ರೀತಿ ನೀವು 15 ನಿಮಿಷದಲ್ಲಿ ರೆಡಿ ಮಾಡಿ ಈ ರೀತಿ ಅಂಟು ಹಾಕಿಬಿಟ್ರೆ ಇನ್ನೊಂದು 10 ಮಿನಿಟ್ಸಲ್ಲಿ ಬ್ಲೌಸ್ ರೆಡಿ ಆಗಿಬಿಡುತ್ತೆ ಅಲ್ವಾ? ಸೊ ಈ ರೀತಿ ಒಂದು 8-10 ಬ್ಲೌಸು ಈ ರೀತಿ ಮಾಡಿಟ್ಕೊಂಬಿಡಿ, ನಿಮಗೆ ಬೇಗ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ಒಂದು ಸ್ಕೇಲ್, ನಂದು ಇನ್ನೊಂದು ಸ್ಕೇಲ್ ಸಿಗಲಿಲ್ಲ, ಅದಕ್ಕೆ ಇದನ್ನೇ ತೊಗೊಂಡೆ. ಈ ರೀತಿ ಸ್ಕೇಲ್ ತೊಗೊಂಡು ಈ ರೀತಿ ಅಂಟಿಸ್ಕೊಂಡ್ಬಿಡಬೇಕು. ಇನ್ನೊಂದು ಮರ್ತೆ, ಆವಾಗಲೇ ನಾನು ಅಂಟು ಹಾಕಿ ಆರೋಕ್ಕೆ ಬಿಟ್ಟಿದ್ದೆ. ಅದೇನು ನಾವು ಗಮ್ ಹಾಕ್ತೀವಲ್ವ, ಗಮ್ ಹಾಕಿ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಬೇಕು. ಆರ ಮೇಲೆ ಈ ರೀತಿ ನಾವು ಸ್ಕೇಲಲ್ಲಿ ಈ ರೀತಿ ಎಳೆದು ಸೀದಾ ಮಾಡ್ಬೇಕು. ಯಾಕಂದರೆ ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚಾಗೋದಿಲ್ಲ, ಏನೋ ಆದರೂ ಒಂದು ಸ್ವಲ್ಪ ಈ ರೀತಿ ಪ್ಲೈನಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಮತ್ತು ಜರಿದಾಡೋ ಬಟ್ಟೆ ಕೂಡ ಅಲ್ವಾ? ಸೊ ಈ ವಿಡಿಯೋ ಯೂಸ್ಫುಲ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.